ನಮಸ್ತೆ, ನನ್ನ ಹೆಸರು ನೇತ್ರಾವತಿ ಅಂತ. ಈ ಬೆಟ್ಟದ ಹೆಸರು ಅಂಬಾಜಿ ದುರ್ಗ ಬೆಟ್ಟ ಅಂತ ಹೇಳ್ಬಿಟ್ಟು. ಇದು ಅಂಬಾಜಿ ದುರ್ಗ ಬೆಟ್ಟ ಅಂತ ಯಾಕೆ ಹೆಸರು ಬಂತು ಅಂದರೆ, ಅಂಬೋಜಿರಾವ್ ಅಂತ ರಾಜರು ಆವಾಗ ಕೋಟೆ ಎಲ್ಲ ಕಟ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ರಂತೆ. ಆಗ ಅಂಬೋಜಿರಾವ್ ಅಂತ ರಾಜರು ಇದನ್ನು ಆಂಜನೇಯ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೇಲೆ ಅಂಬೋಜೀಶ್ವರ ಅಂತ ಈಶ್ವರನ ನೇಮು, ಈಶ್ವರನ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಕೈಲಾಸಗಿರಿಗೆ ಹೋಗ್ತಾ ಇರೋದು. ಕೈಲಾಸಗಿರಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಅಂಬಾಜಿ ದುರ್ಗದ ಬೆಟ್ಟಕ್ಕೆ ಹೋಗೋಣ. ಇಲ್ಲಿನ ವ್ಯೂ ತುಂಬ ಸಖತ್ತಾಗಿದೆ. ತುಂಬ ಚೆನ್ನಾಗಿರುತ್ತೆ. ಒಂದು ಮೇಲ್ಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆಗುತ್ತೆ. ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಯಾರನ್ನ ತಿಳ್ಕೊಂಡು ತಿಳ್ಕೊಡೋಣ. ತಿಳ್ಕೊಕ್ಕೆ ಯಾರು ಕೆಲಸ ಗೊತ್ತು ಮಾಡಿಸ್ತಾ ಇರೋದು ಏನು ಅಂತ. ಬೆಟ್ಟಕ್ಕೆ ಮೇಲ್ಗಡೆ ಬಂದಿದೆ, ಮಳೆ ಸ್ಟಾರ್ಟ್ ಆಗ್ತಿದೆ. ಸ್ವಲ್ಪ ಜೋರಾಗಿ ಮಳೆ ಬರ್ತಿದೆ. ಬರ್ತಾ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಫಾಗ್ ಆಗ್ತಿದೆ. ಇಂಡಿಯಾದಲ್ಲಿ ಏನು ನಡೀತಾ ಇದೆ ಅಂದರೆ ಫಾಗ್ ನಡೀತಾ ಇದೆ. ನೋಡಿ ಗೈಸ್, ಸಖತ್ತಾಗೈತೆ.
ನಮಗೆ ಗೊತ್ತಿಲ್ಲ ನಮ್ಮ ಚಿಂತಾಮಣಿಯಲ್ಲಿ ಈ ಥರ ಪ್ಲೇಸ್ ಐತಂತೇಳಿ. ಫ್ರೆಂಡ್ಸ್ ನೋಡಿ ನಮ್ಮ ಹುಡುಗ ಏನು ಕಷ್ಟ ಬೀಳ್ತಾ ಇದ್ದಾನೆ. ಪೆಟ್ರೋಲ್ ಹಾಕ್ಸ್ಕೊಂಡಿರ ಬಂದ್ಬಿಟ್ಟಿದ್ದಾನೆ. ಇವಾಗ ಈ ಬೆಟ್ಟದಲ್ಲಿ ಎಲ್ಲಿ ಸಿಗುತ್ತೆ ಪೆಟ್ರೋಲ್ ಹೇಳಿ. ಸ್ನೇಹಿತರೆ, ಇದು ಜೀಪ್ ಬರ್ತಾ ಇದೆಯಲ್ಲ, ಇದು ಫ್ರೀ ಸರ್ವಿಸ್ ಇರುತ್ತೆ. ಯಲಹಂಕ ಅಂಬಾಜಿ ದುರ್ಗ ಅಂತ ಇದು ಫ್ರೀ ಸರ್ವಿಸ್. ನೋಡಿ ಸ್ನೇಹಿತರೆ, ಎಷ್ಟು ಸೂಪರ್ ಆಗಿದೆ ನೋಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತೀನಿ ಲೊಕೇಶನ್. ಇಲ್ಲಿ ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ. ಟೆಂಪಲ್ ರೆಡಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಸ್ನಾನದ ಕೊಠಡಿ ಮತ್ತು ಶೌಚಾಲಯ ಎಲ್ಲ ಇದೆ ಇಲ್ಲಿ, ಸೌಲಭ್ಯ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಇನ್ನು ನೋಡೋಣ ಬರೋ ಇಲ್ಲಿ. ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇವಾಗ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಈ ಟೈಮ್ಗೂ ಇಲ್ಲಿ ಕ್ಲೈಮೇಟ್ ಈ ಥರ ಇದೆ ಅಂದರೆ ತುಂಬ ಸಖತ್ತಾಗಿದೆ ನೋಡಿ. 2:25 ನಿಮ್ಗೆ ಉಲ್ಟಾ ಕಾಣಿಸ್ತಾ ಇದೆ. 2:25 ಇದೆ ಇವಾಗ ಟೈಮು. ಈ ಟೈಮಲ್ಲೂ ಈ ಥರ ಕ್ಲೈಮೇಟು ನಿಮಗೆ ನಂದಿ ಹಿಲ್ಸಲ್ಲಿ ಸಿಗಲ್ಲ. ಸಖತ್ತಾಗಿದೆ ನೋಡಿ ಗೈಸ್. ಬ್ಯಾಕ್ ಸೈಡ್ ಹೆಂಗಿದೆ, ಬ್ಯಾಕ್ ಸೈಡ್ ಎಲ್ಲ ಕ್ಲೋಸ್ ಆಗಿದೆ ಫಾಗಿಂದ. ಬರೋಣ.
ನೋಡಿ ಫ್ರೆಂಡ್ಸ್, ಇವ್ರಿಗೊಂದು ರಾಮನ ವಿಗ್ರಹ ಸಿಕ್ಕಿತ್ತಂತೆ. ಅದು ಹೋಗ್ಬಿಟ್ಟು ಮನೇಲಿ ಇಕ್ಕಿದ್ರು. ಅದು ಇಕ್ಕಿದ್ದಕ್ಕೆ ಅವ್ರಿಗೆ ಮನೇಲಿ ತುಂಬ ಪ್ರಾಬ್ಲಮ್ಸ್ ಬಂದಂತೆ. ಮತ್ತೆ ವಾಪಸ್ ಎಲ್ಲೇ ತೊಗೊಂಡು ಬಂದು ಇಕ್ಬಿಟ್ಟಿದ್ದಾರಂತೆ. ಇಲ್ಲೆಲ್ಲ ಕೆಲಸ ಮಾಡುವಾಗ ಅದು ಸಿಕ್ಕಿರೋದು ಅವ್ರಿಗೆ. ನೋಡಿ ಗೈಸ್, ಇದು ಒಳಗಡೆ ದೇವಸ್ಥಾನ. ಒಳಗಡೆ ಅವರು ಪೂಜಾರಿ ಇದ್ದರು. ಅಲ್ಲಿ ಮಾತಾಡೋಕ್ಕಾಗಿಲ್ಲ, ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ಫ್ರೆಂಡ್ಸ್ ಆ ಥರ ಇದೆ. ಇಲ್ಲಿ ಅನ್ನದಾನನೂ ಮಾಡ್ತಾರೆ. ತೋರಿಸ್ತೀನಿ ಅದು ನಿಮಗೆ, ಅನ್ನದಾನ ಮಾಡೋದು. ಈಶ್ವರ ಅಂತ ಹೇಳ್ಬಿಟ್ಟು ಈಶ್ವರನಿಗೆ ಒಂದು ಹೆಸರಿದೆ. ಆ ಎರಡೂ ದೇವಸ್ಥಾನಗಳು ಅಂಬೋಜಿರಾವ್ ಅಂತ ರಾಜರು ಪ್ರತಿಷ್ಠಾಪನೆ ಮಾಡಿರೋದು. ಆಮೇಲೆ ಇದು ಒಂದು ಒಂದು ಒನ್ ಡೇ ಪ್ಲೇಸ್. ಇದು ಒಂದು ದಿವಸ ಪೂರ್ತಿ ನೋಡೋ ಅಂಥ ಪ್ಲೇಸ್ ಇದೆ. 3 ದೇವಸ್ಥಾನಗಳಿದ್ದಾವೆ. ಮತ್ತು ಇವಾಗ ರೀಸೆಂಟಾಗಿ ಒಂದು ದುರ್ಗಾದೇವಿ ದೇವಸ್ಥಾನ ಕೂಡ ಕಟ್ತಾ ಇದ್ದಾರೆ. ಇಲ್ಲಿ ಇದು ಹೆಂಗೆ ಇದು ಪ್ರಸಿದ್ಧ ಆಯ್ತಂದರೆ, ಇಲ್ಲಿ ನಾರಾಯಣ ಸ್ವಾಮಿ ಅನ್ನೋರಿಗೆ ಆಂಜನೇಯ ಕನ್ಸಲ್ಲಿ ಬಂದಿದ್ದಾರೆ. ಆಂಜನೇಯ ಕನ್ಸಲ್ಲಿ ಬರಬೇಕಾದ್ರೆ ಮೇಲೆ ಒಂದು ಪುರಾತನ ಎಣ್ಣೆ ಕಣಜ ಅಂತ ನೀರಿದೆ. ರಾಮ ಸೀತೆ ವನವಾಸ ಬಂದಾಗ ಅವರು ನೀರಲ್ಲಿ ದೀಪ ಹಚ್ಚಿದ್ರಂತೆ. ಅದನ್ನು ನೀರಲ್ಲಿ ದೀಪ ಹಚ್ಚಿರೋದು ಒಂದು ಕೊಳ, ಅದು ನೀರಿನ ಕೊಳ. ಅಲ್ಲಿ 1 ಟ್ಯಾಂಕರ್ ನೀರಿರುತ್ತೆ. ಆ ನೀರಲ್ಲಿ ಸ್ನಾನ ಮಾಡಿದ್ರೆ, ನೀರು ಕುಡಿದ್ರೆ, ಮತ್ತು ಸ್ವಲ್ಪ ಮನೆಗೆ ತಗೊಂಡೋದ್ರೆ ಮನೆಯಲ್ಲಿರೋ ದೋಷ ಏನಾದರೂ ಇದೆಯೇ ಪರಿಹಾರ ಆಗುತ್ತೆ. ಸ್ನಾನ ಮಾಡಿದ್ರೆ ಸ್ವಲ್ಪ ಹೆಲ್ತ್ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಏನಾದರೂ ಅರ್ಕೆ ಮಾಡ್ಕೊಂಡು ಹೋದರೆ ಮಗು ಇಲ್ದವ್ರಿಗೆ, ಮದುವೆ ಇಲ್ದವ್ರಿಗೆ ತುಂಬ ಜನಕ್ಕೆ ಸಕ್ಸಸ್ ಆಗಿ ಈ ದೇವಸ್ಥಾನಕ್ಕೆ ಡೆವಲಪ್ ಮಾಡ್ತಾ ಇದ್ದಾರೆ. ಆಮೇಲೆ ಆ ನೀರನ್ನ ಕಿತ್ತಾಕೋ ಟೈಮಲ್ಲಿ ಇವರು ನಾರಾಯಣ ಸ್ವಾಮಿ ಅಂತ ಇವ್ರ ಫ್ರೆಂಡ್ಸ್ ನಾರಾಯಣ ಸ್ವಾಮಿ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾ ಇರೋದು ಇವರ ಬೆಟ್ಟದಲ್ಲಿ. ನೋಡಿ ಅಕ್ಕ, ಅದು ತೆಂಗಿನಕಾಯಿ ಕಟ್ಟೋದು. ಆಮೇಲೆ ಇವ್ರಿಗೆ ನಾರಾಯಣ ಸ್ವಾಮಿ ಅನ್ನೋರಿಗೆ ಆ ಮೇಲೆ ನೀರಿದೆಯಲ್ಲ, ಆ ನೀರನ್ನ ಕಿತ್ತಾಕೋ ಟೈಮಲ್ಲಿ ಆಂಜನೇಯ ಹೋಗಿ ಕಪಾಳ ಕೊಡ್ದು ಇವ್ರನ್ನ ಎಬ್ಬರಿಸಿ ಹೇಳಿದ್ರಂತೆ ಕನಸಲ್ಲಿ, ನೋಡು ಈ ನೀರೆಲ್ಲ ಕಿತ್ತಾಕ್ತಾ ಇದ್ದಾರೆ, ಇದನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ, ಎದ್ದು ಹೋಗಿ ಬೇಗ ಅವರನ್ನು ಇದು ಮಾಡಿಕೊಂಡು ಸ್ವಲ್ಪ ತಡಿ ಅದನ್ನು ಅಂತ ಹೇಳ್ಬಿಟ್ಟು ಹೇಳಾದ್ಮೇಲೆ ಆಮೇಲೆ ಅವರು ಸ್ಟಾರ್ಟಿಂಗ್ ಬಂದು ಅವ್ರನ್ನ ಓಡಿಸೋ ಅಂತ ಇದು ಅದು ಜನ್ರೇಟರ್ ಇದೆ. ಮತ್ತು ನೋಡಿ ಲಾಸ್ಟಲ್ಲಿ ಇದೆ ಜನ, ಅಷ್ಟು ಜನ ಬಂದಿದ್ದಾರೆ. ಲಾಸ್ಟಲ್ಲಿ ಫೋಟೋ ಇದೆ ನೋಡಿ, ಅಷ್ಟು ಜನ ಕನ್ಸಲ್ಲಿ ಬಂದಾಗ ಬಂದಿರೋ ಅಂತ ಜನ. ಆಮೇಲೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಕಿತ್ತಾಕೋ ಟೈಮಲ್ಲಿ ಬಿಟ್ಟು ಹೋಗಿರೋ ಅಂತ ಜನ್ರೇಟರ್ ಅದು ಅಲ್ಲಿದೆ ನೋಡಿ ಜನ್ರೇಟರ್. ಹಾಂ, ಅವರು ನಿಧಿ ಎಲ್ಲ ತೆಗಿಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡ್ಕೊಂಡು ಹೋಗಿರೋ ಅಂತ ಜನ್ರೇಟ್ರು. ಆವಾಗ ಅವ್ರಿಗೆ ಹೋಗ್ಬೇಕಾದ್ರೆ ಒಂದು ದಿವಸ ಅರ್ಕೆ ಮಾಡ್ಕೊಂಡು ಬಂದ್ರೆ ಅಂತೆ. ನೆಕ್ಸ್ಟ್ ಶನಿವಾರ ಮಳೆ ಏನು ಇಲ್ಲದೇನೆ 1 ಟ್ಯಾಂಕರ್ ಫುಲ್ಲು ನೀರು ಬಂದಿದ್ರೆ ನಾನು 2 ವೀಲರ್ ಹೋಗೋಷ್ಟು ದಾರಿ ಮಾಡ್ತೀನಿ ಅಂತ ದೇವರಲ್ಲಿ ಅರ್ಕೆ ಮಾಡ್ಕೊಂಡು ಬಂದಮೇಲೆ ನೆಕ್ಸ್ಟ್ ಶನಿವಾರ ಅಷ್ಟೇ ಬರಬೇಕಾದ್ರೆ ಅರ್ಧ ಟ್ಯಾಂಕರ್ ನೀರಿತ್ತಂತೆ ಅದರಲ್ಲಿ. ಆವಾಗ ಅವ್ರು ಅರ್ಕೆ ಮಾಡ್ಕೊಂಡು ಬಂದವರು ಸುತ್ತಮುತ್ತ ಗ್ರಾಮಸ್ಥರನ್ನೆಲ್ಲ ಮಾತಾಡಿಕೊಂಡು ಮತ್ತೆ ಟ್ರಸ್ಟ್ ಮಾಡಿಕೊಂಡು ದಾರಿ ಮಾಡಿಕೊಂಡು ಒಬ್ಬರೇ ಸಿಂಗಲ್ ಆಗಿ ದಾರಿ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅದೆಲ್ಲ ಮುಗ್ದಾದ್ಮೇಲೆ ಇಲ್ಲಿ ಎಲ್ಲ ಸ್ವಲ್ಪ ಡೆವಲಪ್ ಮಾಡಿಕೊಂಡು ಒಂದು ದಿನನಿತ್ಯ ಅನ್ನದಾನ ದಾಸೋಹ ಅಂತ ಇದೆ. ಇಲ್ಲಿ ದಿನನಿತ್ಯ ಅನ್ನದಾನ ದಾಸೋಹ ಅಂತ ಹೇಳಿದ್ಮೇಲೆ ಒಳಗಡೆ ಉತ್ತ ಕೂಡ ಬಂದಿದೆ ನೋಡಿ, ಇಲ್ಲಿ ಉತ್ತ ಇದೆಯಲ್ಲ, ನಾವು ಅನ್ನಪೂರ್ಣೇಶ್ವರಿ ಅಂದ್ಕೊಂಡು ಡೈಲಿ ಅನ್ನದಾನ ಇಟ್ಟು ಮತ್ತೆ ಬಂದವ್ರಿಗೆಲ್ಲ ದೀಪ ಹಚ್ಚಿ ನೈವೇದ್ಯ ಪ್ರಸಾದ ಇಟ್ಟಾದ್ಮೇಲೆ ಬಂದವ್ರಿಗೆ ಅನ್ನದಾನ ಮಾಡ್ತೀವಿ. ಇದು ಮತ್ತು ಇಲ್ಲಿ ದಿನನಿತ್ಯ ಅನ್ನದಾನ ದಾಸೋಹ ಕೂಡ ಇರುತ್ತೆ. ಶನಿವಾರ ಭಾನುವಾರ ಒಂದು 600-700 ಜನ ತನಕ ಊಟ ಮಾಡ್ತಾರೆ. ರೆಗ್ಯುಲರ್ ಆಗಿ ಇಲ್ಲಿ ಊಟ ಇರುತ್ತೆ. ಮತ್ತು ನಾರ್ಮಲ್ ಡೇ ವರ್ಕಿಂಗ್ ಡೇ ದಿನ 200 ಮೆಂಬರ್ಸ್ ಆದ್ರೂ ಇಲ್ಲಿ ಊಟ ಮಾಡಲೇ ಮಾಡ್ತಾರೆ. ಇದೆಲ್ಲ ಆದಮೇಲೆ ಇಲ್ಲಿ ಆಂಜನೇಯನ ಹತ್ರ ಒಂದು ಅರ್ಕೆಕಾಯಿ ಕಟ್ಟುವಂಥ ಪದ್ಧತಿ ಇದೆ. ಅರ್ಕೆಕಾಯಿ ಅಂತ ಕಟ್ತಾರೆ.
48 ಪ್ರದಕ್ಷಿಣೆ ಹಾಕಬೇಕು. ಮತ್ತೆ 48 ದಿವಸ ಆದಮೇಲೆ ಮತ್ತೆ ಬಂದು ಈ ಕಾಯಿನ ಮತ್ತೆ ವಾಪಸ್ ತಗೊಂಡೋಗ್ಬೇಕು. ಅದಕ್ಕಾಗಿ ಆ ಕಾಯಿ ಮೇಲೆ ನೇಮ್ ಹಾಕ್ತೀವಿ. ಅವ್ರ ನೇಮು, ಅವ್ರ ಗೋತ್ರ, ಅವ್ರ ಊರೆಲ್ಲ ಹಾಕ್ಬಿಟ್ಟು ಮತ್ತೆ ಅವ್ರ ಕಾಯಿ ಅವ್ರು ತಗೊಂಡೋಗಿರೋಂಥ ಸ್ಪಾನ್ಸರ್ಗಳಿಂದ ಇದೆಲ್ಲ ಫುಲ್ಲು ಡೆವಲಪ್ ಆಗ್ತದೆ. ಇಟ್ಟಿಗೆ, ಸಿಮೆಂಟು, ಕಂಬಿ ಎಲ್ಲ ಕೊಡಿಸಿ ಮತ್ತು ಅನ್ನದಾನಕ್ಕೆ ಏನೇನು ಬೇಕೋ ಎಲ್ಲ ಕೊಡಿಸಿ ಎಲ್ಲ ಫುಲ್ಲು ಡೆವಲಪ್ ಮಾಡ್ತಾ ಇರೋದು ನಿಮ್ಮಂಥ ದಾನಿಗಳಿಂದ. ಇಷ್ಟೆಲ್ಲ ಮಾಡಿಕೊಂಡು ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಇದು ಈ ದೇವಸ್ಥಾನ ಬಗ್ಗೆ ಇನ್ನೂ ಜನಕ್ಕೆ ಗೊತ್ತಿಲ್ಲ. ಮತ್ತು ನಾರಾಯಣ ಸ್ವಾಮಿಯವರು 2 ಉಚಿತ ಸೇವೆ ಅಂತ 2 ಜೀಪ್ ಕೂಡ ಹಾಕಿದ್ದಾರೆ. ಇವರು ಕನ್ಸರ್ಟ್ ಬಂದಿದ್ರಲ್ಲ ನಾರಾಯಣ ಸ್ವಾಮಿ ಅಂತ, ಅವರು 2 ಉಚಿತ ಜೀಪ್ ಕೂಡ ಹಾಕಿದ್ದಾರೆ. ಬರೋವಂಥ ಭಕ್ತರನ್ನ ಕರ್ಕೊಂಡ್ಬರ್ತಾರೆ ಮತ್ತು ತೋರಿಸ್ತಾರೆ, ಕೆಳಗಡೆ ಬಿಡ್ತಾರೆ. ಡೈಲಿ ಫ್ರೀ ಫೆಸಿಲಿಟಿ ಅಂತ 2 ಜೀಪ್ ಇದ್ದಾವೆ. ಇಷ್ಟೆಲ್ಲ ವ್ಯವಸ್ಥೆ ಇದೆ. ಊಟದ ವ್ಯವಸ್ಥೆ ಇದೆ, ಡೈಲಿ ಪೂಜೆ ಇದೆ, ಡೈಲಿ ಜೀಪಿನ ವ್ಯವಸ್ಥೆ ಇದೆ. ಇಷ್ಟೆಲ್ಲ ಇದ್ಕೊಂಡು ಈ ದೇವಸ್ಥಾನ ಬಗ್ಗೆ ಜನಕ್ಕೆ ಗೊತ್ತಿಲ್ಲ. ಮತ್ತು ಇಲ್ಲಿ ಯಾರು ಗಣ್ಯ ವ್ಯಕ್ತರು ಕೂಡ ಬಂದಿಲ್ಲ. ಸರ್, ಇದು ಜೀಪಿನ ವ್ಯವಸ್ಥೆ ಟೈಮಿಂಗ್ಸ್ ಏನಂದರೆ, ಇಲ್ಲಿಂದ 9:30ಗೆ ಕೈಲಾಸಗಿರಿಯಿಂದ ಮೇಲಕ್ಕೆ ಬರ್ತಾರೆ. ಮತ್ತು ಮೇಲೆಯಿಂದ ಟೈಮಿಂಗ್ಸ್ ಏನಿಲ್ಲ, ಮತ್ತೆ 5:15ಗೆ ಕ್ಲೋಸ್ ಮಾಡ್ತಾರೆ. ಇಲ್ಲೆಲ್ಲ ಫುಲ್ಲು ಕ್ಲೋಸ್ ಆಗೋದು 5:15ಗೆ ಮಾಡ್ತಾರೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ಕೊಂಡು ಯಾವುದೇ ಒಂದು ಗಣ್ಯ ವ್ಯಕ್ತಿನೇ ಆಗಲಿ, ಒಂದು ರಾಜಕೀಯದ ವ್ಯಕ್ತಿಗಳೇ ಆಗಲಿ ಇಲ್ಲಿ ಬಂದು ಈ ದೇವಸ್ಥಾನನ ನೋಡಲಿಲ್ಲ. ತುಂಬ ಸಿಂಪಲ್ಲಾಗಿ ಇದು ಡೆವಲಪ್ ಆಗ್ತಿದೆ. ಸ್ವಲ್ಪ ಜನಕ್ಕೆ ಹೇಳ್ಕೊಟ್ಕೊಂಡು ಈ ದೇವಸ್ಥಾನ ಡೆವಲಪ್ ಮಾಡ್ಕೊಡ್ಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ಇದು ಉಚಿತ ವಾಹನ ಫ್ರೆಂಡ್ಸ್. ನೋಡಿ, ಚಿಂತಾಮಣಿಯಿಂದ ಇಲ್ಲಿಗೆ ಬರುತ್ತೆ. ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ವೀಕೆಂಡ್ ಎಲ್ಲರೂ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಲೊಕೇಶನ್ ಅಂತೂ. ಇವಾಗ ಸಾಟರ್ಡೆ ಸಂಡೇ ಈ ನೆಕ್ಸ್ಟ್ ವೀಕು ಇಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಜಾಲಿಯಾಗಿದೆ, ಸಖತ್ತಾಗಿದೆ. ಜಾಲಿ ಎಲ್ಲ ಜಾಲಿ ವೀಕೆಂಡ್ ಫುಲ್ ಜಾಲಿ. ಬಾಯ್ ಗೈಸ್, ಬಾಯ್.